ಫ್ರೆಂಡ್ಸ ನೋಡ್ರಿ ಇಲ್ಲಿ ಮಜ್ಜಿಗೆ ಮಿಸ್ಲಿಡ್ದಾರ. ಇಲ್ಲಿ ಮಜ್ಜಿಗೆ ಮಾಡ್ಯಾರ ಮಮ್ಮಿ. ಮಜ್ಜಿಗೆ ಮಾಡಿ ನೋಡ್ರಿ ಬೊಕ್ನೆ ಅದ, ಬೆಣ್ಣೆ ಅದ, ಬೆಣ್ಣೆ ತೆಗ್ದಾರ್ರಿ ಇಷ್ಟು. ಇನ್ನು ತುಪ್ಪ ಕಾಸ್ತಾರ. ಸ್ವಲ್ಪ ತುಪ್ಪ ಕಾಸ್ಬೇಕ್ರಿ. 5 ದಿನ ಮೀಸ್ಲಿಡ್ದಿರು. 5 ದಿನ ಬೆಣ್ಣೆ ನೋಡ್ರಿ ಇದು. ಸದ್ದ ತುಪ್ಪ ಕಾಸಿ ದೇವರಿಗೆಲ್ಲ ತುಪ್ಪ ಹಾಕ್ಬೇಕ್ರಿ. ಅದ್ರ ಸಲುವಾಗಿ ತುಪ್ಪ ಕಾಸ್ತಾರ್ರಿ ಈಗ. ಅದ್ರೊಳಗೆ ಎಲ್ಲ ಹೊಲಸಿರ್ತದ, ಬಿಳಿ 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 ಎಲ್ಲ ಥರ ನೀರು ಇರ್ತಾವ. ಮಜ್ಜಿಗೆ ಉಳ್ದಿರ್ತವೆ ಸ್ವಲ್ಪ ಸ್ವಲ್ಪ. ಇದು ಎಣ್ಣೆ ಹಾಕಿ, ಇದು ನೀರು ಹಾಕಿ ಚಂದ ಕಳ ಚಮಚದಲ್ಲೇ ಮುಗುಚಿ ಈ ಥರ ತೊಳೆದ್ರದಿಂದ ಒಳಗಿಂದೆಲ್ಲ ಹೊಲಸ ನೋಡ್ರಿ ಈ ಥರ ಹೊರಗೆ ಬರ್ತದ. ಅದ್ರ ತುಪ್ಪ ಚಂದ ಘಮ 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 ವಾಸ ಬರ್ತದ್ರಿ. ಈ ಥರ ನೀರು ಹಾಕಿ ಕಳ ತೊಳೆದ್ರದಿಂದ ತುಪ್ಪ ಚಂದ ಆಗ್ತದ ನೋಡ್ರಿ. ಈ ಹಿಟ್ಟು ನಾದಿಟ್ರ ಮಮ್ಮಿ ಹೂರ್ಣ ಹಾಕಿದೇವ್ರಿ ನೋಡ್ರಿ. ಹೂರ್ಣ ಕುದಿಸಿ ಹೂರ್ಣ ಹರ್ಕೊಂಡು ಇಟ್ಕೊಂಡಿದ್ದೆವು. ಇಲ್ಲಿ ಗ್ಯಾಸ್ ಮ್ಯಾಗ ಅನ್ನಗೆ ಇಟ್ಟಿನ್ರಿ. ಸದ್ದ ಗಜ್ಜಿಮೇಣಿ ಪೂಜೆ ಮಾಡ್ತೀನಿ. ಮಮ್ಮಿನೂ ಮಜ್ಜಿಗೆ ಮಾಡಿ ಈಗ ಬೆಣ್ಣೆ ಕಾಸ್ತಾರ್ರಿ. ಬೆಣ್ಣೆ ಹೊಂಟದ ನೋಡ್ರಿ ಫ್ರೆಂಡ್ಸ. ಈ ಥರ ಒಲೆ ಮ್ಯಾಗ ಸಣ್ಣಗೆ ಉರಿ ಹಚ್ಕೊಂಡು ಹಿಂಗೆ ತುಪ್ಪ ಕಾಸಕ್ಕೆ ಹಿಂಗೆ ಬೊಗೊಂಡು ಇಟ್ಟಾರ ನೋಡ್ರಿ ಮಮ್ಮಿ. ಸರಿ ಅಮ್ಮೋ. ಬುರುಗು ಬರ್ಲಿಕತ್ ನೋಡ್ರಿ. ಆ ಥರ ಬುರುಗು ಬಂದು 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 ಈಗ ಎಲ್ಲ ತುಪ್ಪ ಕಾಯ್ತದ ನೋಡ್ರಿ. ಈಗ ನೋಡ್ರಿ ತುಪ್ಪ ಕಾಯ್ದಿರ್ತದ. ಈಗ ಆಕಳ ತುಪ್ಪ ರೀ ನೋಡ್ರಿ. 4 ಸಿಟಿ ಅದು ಅನ್ನ ಬಂದ್ ಮಾಡ್ತೀನಿ. ಈಗ ಮೀಡಿಯಮ್ಮ ಉರಿ ಇಟ್ಕೊಂಡು ಈ ಥರ ಎಲ್ಲ ತುಪ್ಪ ಕಾಯಿಸ್ಬೇಕು. ಅದೆಲ್ಲ ಬುರುಗಾರನ ತುಪ್ಪ ಆಗ್ತದ್ರಿ. ಸದ್ಯಕರೆ ಬುರುಗು ಬಂದು ತುಪ್ಪ ಕಾಯ್ಲಿಗತ್ತದ್ರಿ ಒಲಿ ಮೇಲೆ ನೋಡ್ರಿ. ಈ ಥರ ದೀಪಾವಳಿ ತುಪ್ಪ ರೆಡಿ ಆಗ್ಯದ ನೋಡ್ರಿ. ಬುರುಗ ಕಡಿಮೆ ಆಗ್ಯದ ನೋಡ್ರಿ. ಅದು ಕೆಂಪಾಗ್ಯದ. ಭಾಳತನ ಬಿಟ್ರೆ ಕಮ್ಮರ ಆಗ್ತದ್ರಿ. ಅದ್ರ ಸಂಬಂಧ ನೋಡ್ರಿ ತುಪ್ಪ ಕೆಂಪಾಗ್ಯದ. ಇದ್ರಾಗ ಸ್ವಲ್ಪ ಬೂದಿ ಹಿಂಡಿದ್ರೆ ಇದು ಬರ್ತದ್ರಿ, ಘಮ ಬರ್ತದ. ನೀರು ತೊಗೊಂಡು ಬೂದಿ ಹಿಂಡಿ ಮ್ಯಾಲ ಮುಸ್ತಾರೆ ನೋಡ್ರಿ. ಹಂಗೆ ಮಾಡ್ತದ ಸೌಂಡ. ಬೂದಿನೇ ಹಾಕ್ಬಿಡ್ತಾರ ವಾಸ ಬರ್ದಕ್ಕ. ತುಪ್ಪ ರೆಡಿ ಆಗಿದಿಲ್ಲ ಅಂತ ನೋಡ್ಲಿಕ್ಕೇನು ಎಲ್ಲಿ ಭೀ ಹಾಕ್ತಾರ. ಕುಳ್ಳಿನ ಬೂದಿಯರೆ ಎಲ್ಲಿಯರಿ ಹಾಕ್ತಾರ. ಎಲ್ಲಾರು ಗೊತ್ತಾಯ್ತು. ಕುಳ್ಳಿನ ಬೂದಿ ಅದು ಒಳಗೆ ಬೀಳಂಗಿಲ್ಲ. ಕೈಯಾಗಿ ಉಳ್ತಾರ. ಬರೀ ನೀರೇ ಬೀಳ್ತವೆ. ತಿಕ್ಕೊಂಡು ಬಂದಿಡ್ಬೇಕಂದ್ರೆ ಹೋಳಿಗೆ ಚಪಾತಿ ಮಾಡಿ ಭಾಳ ಆವಾಜ ಆಗಲಿಲ್ಲ ಇದ್ರದ್ದು. ಅದು ಚಾಣೆ ತಂದಿಲ್ರಿ. ಹಾಗಾಗಿ ನೋಡ್ರಿ ಮಿಕ್ಸರ್ಗೆ ಹಾಕಿದ್ದ ಹೂರ್ಣ ಹಿಂಗಾಗಿ ಸ್ವಲ್ಪ ಕಾಳಾಗ್ಯದ. ಸ್ವಲ್ಪ ಹೊಟ್ಟೆ ಹೊಡ್ಲಿಕತ್ತಾವ. ಹೋಳಿಗೆ ತಿರುವಿ ಹಾಕ್ಯದ ನೋಡ್ರಿ. ಈಗ ಹೊಟ್ಟೆ ಹೊಡೆದ್ರೆ ಕೂಡ ಚಂದ ಬೇಯ್ಲಿಕತ್ತಾವ ಹೋಳಿಗೆ ನೋಡ್ರಿ. ಹುಳಿ ಮಾಡ್ಕೊತಾರೆ ಈಗ. ಕಣಕ ಎಷ್ಟು ಮೆತ್ತಗಿರ್ತದ ಹೂರ್ಣ ಭೀ ಅಟ್ಟೆ ಮೆತ್ತಗಿರ್ಬೇಕು. ಇಲ್ಲಿಕ ಒಂದು ಗಟ್ಟಿ ಒಂದು ಅಳಸ ಆದ್ರೆ ಹೂರ್ಣ ಹೊಟ್ಟೆ ಹೊಡೆದು ಹೊರಗೆ ಬಂದುಬಿಡ್ತದ್ರಿ ನೋಡ್ರಿ. ಹೋಳಿಗೆ ಎಷ್ಟು ಮಸ್ತ್ ಎಷ್ಟು ಚಂದ ಆಯಿತು ನೋಡ್ರಿ. ಕೋಪಟ್ಟಿಗೆ ಅರ್ಬಿ ಕಟ್ಟಿ ಮಾಡ್ತಾರೆ ಹೋಳಿಗೆ.
ನೋಡ್ರಿ ಹೆಬ್ಬಟ್ಟಿ ಹೊತ್ತವ್ರು ಸಹಿ ಮಾಡ್ಬೇಕಾಗ್ತದೆ. ನೋಡ್ರಿ ಅರ್ಬಿ ಕಟ್ಟಿ ಈ ಥರ ಹಿಟ್ಟು ಹಚ್ಚಿದ ಹೋಳಿಗೆ ಮಾಡ್ಲತ್ತಾರ್ರಿ ಮಮ್ಮಿ. ಅಂದರೂ ಬ್ಯಾಳೆ ಉಳ್ದಾವ ಒಳಗೆ ಒಂದೊಂದಿಲ್ಲ ಅಂಥದೊಂದು ಚಾಣಿ ಥರ ಮಿಕ್ಸಿಗೆ ಹಾಕಿ ಮತ್ತು ಚಾಣ್ಯಾಗ ತಿಕ್ಕನ ಅದು ಕ್ಲಿಯರ್ ಆಯ್ತು. ಹಿಂಗ ಒಮ್ಮೆ ಪ್ಲಾಟಿ ಬೇಳೆ ಒಮ್ಮೆ ಕುದಿಸಿ ನೋಡು. ಮನಿ ಬೇಳೆ ಮನಿ ಬೇಳೆ ಕುದಿಸಿದೆವು. ಚೆನ್ನಾಗಿ ಹೊಟ್ಟೆ ಹೊಡ್ಲಿತ್ತಾವ ಅಂದ್ರೆ ಚಂದ ಆಲತ್ತವ್ರು. ಚೆನ್ನಾಗಿತ್ತಂದ್ರೆ ಬರು ಹೊಟ್ಟೆ ಏನವ ಹಂಗೆ ಸ್ವಲ್ಪ ಹೋಗ್ತಾವ ಹೊಟ್ಟಿ. ಅವ್ರನ್ನಿಟ್ಟು ಹೊರಗೆ ಬಂದದ್ದು ಪೂರ್ಣ ದಮ್ಮದಲ್ಲ, ಅದ್ರ ಪ್ರಕಾರ ತೀಕೆ ಅನ್ನೋದವಿನ ಹೋಳಿಗೆ ಚಂದ ಹೋಳಿಗೆ ಮಾಡ್ಕೊತಾರ ಅಂದಾರ ಹಿಂಗೆ ಮಾಡೋದಕ್ಕೆ ಚಂದಾಗ್ಯಾವ. ಅವಕ್ಕೆ ಏನಾಗ್ಯದ ಮತ್ತಾಗ್ಯಾವ ಇಟ್ಟಕ್ಕೆ ಒಂಚೂರ ಹೊಟ್ಟು ಉಬ್ಬಿಲ್ಲ. ಹೋಳಿಗೆ ಮೆತ್ತಿಗೆ ಹೋಳಿಗೆ ಬಿರ್ಸಾಗಲ್ತಾರೆ. ಉಬ್ಬಿಲ್ಲಟ್ಟೆ ಪೂರ್ಣ ದಮ್ಮ ಆಗೈತಲ್ಲ. ಪ್ರಿಯಾಂಕನೇ ಹಚ್ಚಾಳೆ ಹಾಕಿ ಪ್ರತಿಭಾನೇ ಹಚ್ಚಾಳೆ ಇಲ್ಲ. ಮಾಡ್ಕೊತಾಳೆ ಅದಕ್ಕೆ ಮುಟ್ಟ್ಯಾಗ ಹೇಳಂದಿದ್ದೇವಲ್ಲ ತಾನೇ ತರ್ತಾರೆ. ಕಡೆಗೆ ಆಕಿ ಸಹಿ ಮಾಡಿ ಇಸ್ಕೊಂಡು ಮುತ್ತನ ಕೈ ಕೊಟ್ಟು ಹಚ್ಕೊಡ್ತಾಳ. ಆದ್ರೆ ಆಕಿಗೆ ಒಂದು ಹೆಲ್ಪಟ್ಟೆ ಆಗಲ್ಲ ಮಾಡಿದ್ದ ಮಾಡ್ತಾಳೆ ಕರೆ. ಇವ್ರು ಯಾರು ನನಗೆ ಬಂದುದಲ್ಲ ಬಾರ್ಸೋದಲ್ಲ ಅನ್ಕೊ ಬರೀ ಮಾಡ್ತಾಳ ಕೊಡ್ತಾಳ. ಹೌದು ಬರೀ ಅವ್ರು ಬೇಕಂದ್ರೆ ಆಕಿ